ನಮಸ್ಕಾರ ವೀಕ್ಷಕರೇ, ದೇಗುಲ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ತಿಂಗಳು ಜೂನ್ 15ನೇ ತಾರೀಕಿನಂದು ಸಾಧಾರಣ ಅಮಾವಾಸ್ಯೆ ಬರ್ತಾ ಇಲ್ಲ, ಬದಲಿಗೆ 3 ವರ್ಷಗಳಿಗೊಮ್ಮೆ ಬರುವ ಅತ್ಯಂತ ಶಕ್ತಿಶಾಲಿ ಅಧಿಕ ಸೋಮಾವತಿ ಅಮಾವಾಸ್ಯೆ ಬರ್ತಾ ಇದೆ. ಈ ಒಂದು ಅಮಾವಾಸ್ಯೆ ಶಿವರಾತ್ರಿಗಿಂತಲೂ ಶ್ರೇಷ್ಠ ಹಾಗೂ ಕೋಟಿ ಸೂರ್ಯಗ್ರಹಣಗಳಿಗೆ ಸಮಾನವಾದ ಮಹಾಪುಣ್ಯ ಕಾಲವಾಗಿರುತ್ತೆ. ಈ ಪವಿತ್ರ ದಿನದಂದು ಕೇವಲ 2 ವಸ್ತುಗಳನ್ನು ಮರೆಯದೆ ನಿಮ್ಮ ಮನೆಗೆ ತಂದರೆ ನಿಮ್ಮ ಸಕಲ ದಾರಿದ್ರ್ಯಗಳು ನೀಗಿ ಕೋಟಿ ರೂಪಾಯಿ ಲಾಭ ಹಾಗೂ ಮಹಾಲಕ್ಷ್ಮಿಯ ಕೃಪೆ ನಿಮ್ಮದಾಗುತ್ತೆ. ಈ ಮಹತ್ತರ ವಸ್ತುಗಳು ಯಾವ್ಯಾವುದು, ಈ ದಿನ ನೀವು ಏನು ಮಾಡಬೇಕು ಹಾಗೆ ಏನು ಮಾಡಬಾರ್ದು ಅನ್ನೋ ನಿಯಮಗಳೇನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಹಾಗೆ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕು. ಏಕೆಂದರೆ ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಬೇಕು. ಅದಾದಮೇಲೆ ನಿಮ್ಮ ಕುಟುಂಬದವರೊಂದಿಗೆ ಹಾಗೆ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಹಂಚ್ಕೊಳ್ಬೇಕು. ಈ ಸೋಮಾವತಿ ಅಮಾವಾಸ್ಯೆ ತಿಥಿ ಆರಂಭ ಆಗೋದು ಜೂನ್ 14 ಮಧ್ಯಾಹ್ನ 12:19. ಹಾಗೆ ತಿಥಿ ಮುಕ್ತಾಯ ಆಗೋದು ಜೂನ್ 15 ಬೆಳಗ್ಗೆ 8:23. ವೀಕ್ಷಕರೇ, ಈ ಬಾರಿಯ ಅಮಾವಾಸ್ಯೆಯು ಸೋಮವಾರ ಬರ್ತಾ ಇರೋದ್ರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ. ಈ ಮಹಾಪುಣ್ಯ ಕಾಲದಲ್ಲಿ ಶಿವನ ಆರಾಧನೆ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳು ಕರಗಿ ಹೋಗ್ತವೆ. ವೀಕ್ಷಕರೇ, ಏನಕ್ಕೆ ಈ ಅಮಾವಾಸ್ಯೆ ಇಷ್ಟೊಂದು ಶಕ್ತಿಶಾಲಿ ಅಂತ ನಾವು ನೋಡೋದಾದ್ರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಕೇವಲ ಸಾಮಾನ್ಯ ಅಮಾವಾಸ್ಯೆ ಅಲ್ಲ. ಇದಕ್ಕೆ ಪ್ರಮುಖ ಕಾರಣಗಳಿದ್ದಾವೆ. ಮೊದಲನೇದಾಗಿ ಏನು ಅಂದರೆ, 3 ವರ್ಷಗಳಿಗೊಮ್ಮೆ ಬರುವ ಜ್ಯೇಷ್ಠ ಅಧಿಕ ಮಾಸದಲ್ಲಿ ಬರುವ ಅಮಾವಾಸ್ಯೆ ಆಗಿದೆ ಈ ಒಂದು ಅಮಾವಾಸ್ಯೆ. ಹಾಗೇನೆ ಸೋಮವಾರದ ದಿನವೇ ಅಮಾವಾಸ್ಯೆ ಬಂದಿರೋದ್ರಿಂದ ಇದು ಶಿವನ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ದಿನ. ಹಾಗೇನೆ ಇದೇ ದಿನ ಸೂರ್ಯನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾನೆ. ಇದರೊಂದಿಗೆ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಅಮೃತ ಸಿದ್ಧಿ ಯೋಗ ಒಟ್ಟಿಗೆ ಸೇರ್ತವೆ. ಇಷ್ಟೊಂದು ಅಪರೂಪದ ಯೋಗಗಳು ಒಂದೇ ದಿನ ಕೂಡಿ ಬರೋದ್ರಿಂದ ಇದನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಅಮಾವಾಸ್ಯೆ ಅಂತಲೂ ಹೇಳಲಾಗುತ್ತೆ. ಈ ದಿನ ನಾವು ಸಾಧ್ಯವಾದರೆ ಪವಿತ್ರ ನದಿ, ಸಮುದ್ರ ಅಥವಾ ಕಲ್ಯಾಣಿಯಲ್ಲಿ ಗಂಗಾ ಸ್ನಾನ ಮಾಡಬೇಕು. ಸಾಧ್ಯವಾಗದಿದ್ದರೆ ಮನೆಯಲ್ಲೇ ನೀರಿಗೆ ಸ್ವಲ್ಪ ಗಂಗಾಜಲ, ಅರಿಶಿನ ಹಾಗೆ ಉಪ್ಪನ್ನು ಸೇರಿಸಿ ತಲೆ ಸ್ನಾನ ಮಾಡಬೇಕು. ಅಮಾವಾಸ್ಯೆ ದಿನ ಮನೆಯವರೆಲ್ಲರೂ ಕಡ್ಡಾಯವಾಗಿ ಶಾಂಪು ಬಳಸದೆ ತಲೆ ಸ್ನಾನ ಮಾಡಲೇಬೇಕು. ಯಾಕೆಂದರೆ ನಕಾರಾತ್ಮಕ ಶಕ್ತಿಗಳು ತಲೆ ಕೂದಲಿಗೆ ಅಂಟಿಕೊಂಡಿರುತ್ತೆ. ಹಾಗಾಗಿ ನಾವು ಗಂಗಾಜಲ ಹಾಗೆಯೇ ಅರಿಶಿನ ಉಪ್ಪನ್ನು ಸೇರಿಸಿ ತಲೆ ಸ್ನಾನ ಮಾಡಲೇಬೇಕು. ಈ ಮಹಾ ಅಮಾವಾಸ್ಯೆಯಂದು ನಾವು ಕೆಲವು ಸರಳ ಆಚರಣೆಗಳನ್ನ ಮಾಡಲೇಬೇಕು. ಈ ದಿನ ಕಡ್ಡಾಯವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಾಲು ಅಥವಾ ನೀರಿನಿಂದ ಅಭಿಷೇಕ ಮಾಡಿಸ್ಬೇಕು. ಹಾಗೆ ಬಿಲ್ವಪತ್ರೆಯನ್ನು ಸಮರ್ಪಿಸಬೇಕು. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಮನೆಯಲ್ಲೇ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅಥವಾ ಶಿವ ಪಾರ್ವತಿಯರ ಫೋಟೋ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಮನೆಯ ಮುಂದೆ ಬೂದುಗುಂಬಳಕಾಯಿಗೆ ಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಕಟ್ಟಬೇಕು. ಇದು ಮಹಾಲಕ್ಷ್ಮಿಯ ಸ್ವರೂಪವಾಗಿದ್ದು ಕಷ್ಟಗಳು ನಿವಾರಣೆ ಆಗುತ್ತೆ. ಬೂದುಗುಂಬಳಕಾಯಿ ಇಲ್ಲದಿದ್ದರೆ ಲೋಳೆ ರಸ ಅಂದರೆ ಅಲೋವೆರಾನ ನಾವು ಕಟ್ಟಬಹುದು. ಇನ್ನು ನರದೃಷ್ಟಿ ಮತ್ತು ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಈ ದಿನ ನಾವು ಕಾಲಿಗೆ ಕಪ್ಪು ದಾರವನ್ನು ಕಟ್ಕೊಳ್ಬೇಕು. ಇದು ತುಂಬಾನೇ ಒಳ್ಳೆಯದು. ವೀಕ್ಷಕರೇ, ಈಗ ಮುಖ್ಯವಾಗಿ ಈ ದಿನ ಲಕ್ಷ್ಮೀದೇವಿ ಮತ್ತು ಶಿವ ಪಾರ್ವತಿಯರಿಗೆ ಪ್ರಿಯವಾದ ವಸ್ತುಗಳು ಯಾವುದ್ಯಾವುದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ನೀವು 2 ಅಥವಾ 3 ವಸ್ತುಗಳನ್ನು ನೀವು ಮನೆಗೆ ತಂದು ಇಟ್ಟರೆ ಸಾಕು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗುತ್ತೆ. ಮೊದಲಿಗೆ ಕಲ್ಲುಪ್ಪು. ಉಪ್ಪು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ. ಈ ದಿನ ಕಲ್ಲುಪ್ಪನ್ನು ತಂದು ಒಂದು ಮಣ್ಣಿನ ಅಥವಾ ಗಾಜಿನ ಪಾತ್ರೆಯಲ್ಲಿ ಹಾಕಿ ಅದರಲ್ಲಿ ಸ್ವಲ್ಪ ಕುಂಕುಮ, 5 ರೂಪಾಯಿ ಕಾಯಿನು ಮತ್ತು ಕಪ್ಪು ಸಾಸಿವೆಯನ್ನು ಹಾಕಿ ಮನೆ ಸುತ್ತ ತಿರುಗಿ ಮನೆಯ ಹೊಚ್ಚಲ ಹೊರಗಡೆ ಎಡಭಾಗದಲ್ಲಿ ಇಡಬೇಕು. ಮರುದಿನ ಆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಕಾಯಿನನ್ನು ದಾನ ಮಾಡಬೇಕು. ಇದರಿಂದ ದಾರಿದ್ರ್ಯ ಕರಗಿ ಹೋಗುತ್ತೆ. ಎರಡನೇದಾಗಿ ತೊಗರಿಬೇಳೆ. ಇದನ್ನು ಮನೆಗೆ ತರೋದ್ರಿಂದ ಗೃಹ ದೋಷಗಳು ಮತ್ತು ಕಷ್ಟಗಳು ನಿವಾರಣೆ ಆಗುತ್ತೆ. ಮೂರನೇದಾಗಿ ಕೊತ್ತಂಬರಿ ಬೀಜ. ಇದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು.
ವಿಶೇಷವಾಗಿ ಚಿನ್ನ ಅಡ ಇಟ್ಟಿರ್ತೀರ, ಆಗ ಈ ಒಂದು ಕೊತ್ತಂಬರಿ ಬೀಜವನ್ನು ತಂದು 1 ಚಮಚ ಕೊತ್ತಂಬರಿ ಬೀಜವನ್ನು ಕೈನಲ್ಲಿ ಹಿಡಿದು ಸಂಕಲ್ಪ ಮಾಡಿ ಆಲದ ಮರದ ಬಳಿ ಹಾಕಿದರೆ ಅಡವಿಟ್ಟ ಚಿನ್ನ ಬೇಗನೆ ವಾಪಸ್ ಬರುತ್ತೆ. ವೀಕ್ಷಕರೇ, ಈ ಅಮಾವಾಸ್ಯೆಯಂದು ಈ ತಪ್ಪುಗಳನ್ನು ಮಾಡಿದರೆ ಶನಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳ ಕಾಟ ಹೆಚ್ಚಾಗುತ್ತೆ. ಅದು ಯಾವ್ದ್ಯಾವುದು ಅಂದರೆ ಉಗುರುಗಳನ್ನ ಕತ್ತರಿಸೋದು, ಕೂದಲು ಕತ್ತರಿಸೋದು, ಹಾಗೆ ತುಳಸಿ ಎಲೆಗಳನ್ನೆಲ್ಲ ಕೀಳೋ ಅಂಥದ್ದು ಇದು ಮಹಾಪಾಪ. ಹಾಗೆ ಈ ದಿನ ದೇವರ ಫೋಟೋಗಳನ್ನ ಸ್ವಚ್ಛಗೊಳಿಸಬಾರ್ದು, ಹಾಗೆ ತಲೆಗೆ ಎಣ್ಣೆ ಹಚ್ಚಬಾರ್ದು. ಎಣ್ಣೆ ಶನಿ ದೇವರ ಸ್ವರೂಪವಾಗಿರೋದ್ರಿಂದ ಶನಿ ದೋಷ ಉಂಟಾಗುತ್ತೆ. ಹಾಗೆ ಪತಿ ಪತ್ನಿಯರು ದೈಹಿಕ ಸಂಪರ್ಕದಿಂದ ದೂರ ಇರಬೇಕು. ಹಾಗೆ ಕಡ್ಡಾಯವಾಗಿ ಮಾಂಸಾಹಾರವನ್ನು ಸೇವಿಸಬಾರ್ದು. ಮುಖ್ಯವಾಗಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಬಾರ್ದು. ಅಮಾವಾಸ್ಯೆಯ ದಿನ ರಂಗೋಲಿ ಹಾಕಿದರೆ ದುಷ್ಟ ಶಕ್ತಿಗಳು ಮನೆಗೆ ಪ್ರವೇಶಿಸ್ತವೆ. ಕೇವಲ ನೀರನ್ನು ಚಿಮುಕಿಸಿ ಹೊಸ್ತಿಲನ್ನು ಸ್ವಚ್ಛಗೊಳಿಸಬೇಕು. ಹಾಗೆ ಸಾಯಂಕಾಲದ ಸಮಯದಲ್ಲಿ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗಬಾರ್ದು. ವೀಕ್ಷಕರೇ, ಸಾಮಾನ್ಯವಾಗಿ ಅಮಾವಾಸ್ಯೆಯ ಸಮಯದಲ್ಲಿ ಚಂದ್ರನ ಬೆಳಕು ಇರೋದಿಲ್ಲ ಮತ್ತು ಮಾನಸಿಕವಾಗಿ ಕೆಲವು ವ್ಯಕ್ತಿಗಳಲ್ಲಿ ಏಕಾಗ್ರತೆ ಕೊರತೆ ಅಥವಾ ಅತಿಯಾದ ಭಾವನಾತ್ಮಕ ಒತ್ತಡಗಳು ಉಂಟಾಗಬಹುದು. ಹಾಗೆಯೇ ಜ್ಯೋತಿಷ್ಯದಲ್ಲಿ ಈ ಸಮಯದಲ್ಲಿ ದೂರ ಪ್ರಯಾಣ ಮಾಡಬಾರ್ದು ಅಂತಲೂ ಸಲಹೆ ನೀಡ್ತಾರೆ. ಏಕೆಂದರೆ ಈ ದಿನದ ಗ್ರಹಗತಿಗಳಿಂದ ಪ್ರಕೃತಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ಅಮಾವಾಸ್ಯೆಯ ಸಮಯದಲ್ಲಿ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯ ಪ್ರಭಾವದಿಂದ ಮನುಷ್ಯನ ಮನಸ್ಸು ಕೊಂಚ ಚಂಚಲವಾಗುವುದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಅತಿಯಾದ ಭಾವನಾತ್ಮಕ ಒತ್ತಡದಿಂದ ವಾಹನಗಳನ್ನ ಚಲಾಯಿಸುವಾಗ ಏಕಾಗ್ರತೆ ತಪ್ಪಬಹುದು. ಅದಕ್ಕಾಗಿಯೇ ನಮ್ಮ ಹಿರಿಯರು ಅಮಾವಾಸ್ಯೆಯ ದಿನ ದೂರ ಪ್ರಯಾಣ ಮಾಡಬೇಡಿ ಅಂತಲೂ ಹೇಳ್ತಾರೆ. ಇನ್ನು ಭಯದಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಬದಲಿಗೆ ಭಕ್ತಿ ಮತ್ತು ಜಾಗೃತೆಯಿಂದ ಮಾತ್ರ ಸಕಾರಾತ್ಮಕತೆಯನ್ನು ತರಲು ಸಾಧ್ಯ. ಈ ದಿನದಂದು ಶಿವನ ಆರಾಧನೆ ಮತ್ತು ಅಭಿಷೇಕವನ್ನು ಮಾಡಬೇಕು. ಶಿವನು ಲಯಕಾರಕ ಹಾಗೂ ಸಕಲ ಗ್ರಹ ದೋಷವನ್ನು ನಿವಾರಿಸುವ ಮಹಾದೇವ. ಈ ದಿನ ಶಿವನಿಗೆ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದ್ರಿಂದ ನಮ್ಮ ಸುತ್ತ ಒಂದು ಧನಾತ್ಮಕ ರಕ್ಷಣಾ ಕವಚ ನಿರ್ಮಾಣವಾಗುತ್ತೆ. ಹಾಗೆ ಮನಸ್ಸಿನ ಆತಂಕಗಳನ್ನೆಲ್ಲ ದೂರ ಮಾಡುತ್ತೆ. ಹಾಗೆಯೇ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ಬೋದು. ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಅಂಜಿಕೆ ಅಥವಾ ನಕಾರಾತ್ಮಕ ಆಲೋಚನೆಗಳು ಮೂಡುತ್ತಿದ್ದರೆ ಈ ದಿನದಂದು ಕಡ್ಡಾಯವಾಗಿ ಹನುಮಾನ್ ಚಾಲೀಸವನ್ನು 3 ಅಥವಾ 7 ಬಾರಿ ಪಠಿಸಬೇಕು. ಹಾಗೆಯೇ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗ್ತವೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತೆ. ಹಾಗೆಯೇ ಈ ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆಯು ನಮ್ಮ ಪೂರ್ವಜರನ್ನು ತೃಪ್ತಿಪಡಿಸಲು ಶ್ರೇಷ್ಠ ದಿನ. ಈ ದಿನ ಪಿತೃಗಳಿಗೆ ತರ್ಪಣ ನೀಡಿ ಹಸಿದ ಜೀವಿಗಳಿಗೆ ಅಥವಾ ಬಡವರಿಗೆ ಅನ್ನದಾನ ವಸ್ತ್ರದಾನ ಮಾಡೋದ್ರಿಂದ ಪಿತೃದೋಷಗಳು ನಿವಾರಣೆ ಆಗ್ತವೆ. ಹಾಗೆ ಪೂರ್ವಜರ ಆಶೀರ್ವಾದವು ಮನೆಯ ಮೇಲೆ ಇರುತ್ತೆ. ಯಾವ ದುಷ್ಟ ಶಕ್ತಿಗಳು ಏನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯೇ ಅಧಿಕ ಸೋಮಾವತಿ ಅಮಾವಾಸ್ಯೆಯ ಮಹತ್ವ ಮತ್ತು ನಿಯಮಗಳನ್ನ. ಈ ಪವಿತ್ರ ದಿನದಂದು ಶಿವ ಪಾರ್ವತಿಯರ ಹಾಗೂ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾಹಿತಿಗೆ ನಮ್ಮ ದೇಗುಲದಾರಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.